ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಅದನ್ನ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಗೌಪ್ಯವಾದ ವಿಚಾರ. ಥ್ಯಾಂಕ್ ಯು. ಈಗ ಮಾದೇಶ್ ಈಗ ಸನ್ಮಾನ್ಯ ಅಧ್ಯಕ್ಷರಿಂದ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಒಂದು ಕೆಲಸ ಸ್ವಾಗತವನ್ನು ಕೊಡ್ತೀವಿ ಪಕ್ಷಕ್ಕೆ. ಹಾಗೆ ಬ್ರಿಜೇಶ್ ಕಾಳಪ್ಪನವ್ರಿಗೆ ಸನ್ಮಾನ್ಯ ಅಧ್ಯಕ್ಷರಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡುವಂತ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತೀವಿ. ಮತ್ತೆ ಅವ್ರ ಜೊತೆಗೆ ಶಿವರಾಮೇಗೌಡರ ಜೊತೆ ಬಂದಿರುವಂತ ಸೋಮಶೇಖರ್ ಚೆಟ್ಟಿಹಳ್ಳಿ ಅಧ್ಯಕ್ಷರು ಬಿಜೆಪಿ ಘಟಕ, ಕೃಷ್ಣಮೂರ್ತಿ ಮುರಳಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರು ನಾಗಮಂಗಲ ಮಂಡಲ, ಹಾಗೆ ಮಂಜೇಗೌಡ ನಿರ್ಧರಕೆರೆ ಹಿಂದುಳಿದ ನಾಯಕರು, ಮಾಜಿ ನಿರ್ದೇಶಕರು ಟಿ.ಕೆ. ರಾಮೇಗೌಡ. ನಾನು ಶಿವರಾಮೇಗೌಡರಿಗೆ, ಬ್ರಿಜೇಶ್ ಕಾಳಪ್ಪನವ್ರಿಗೆ ಮತ್ತು ಅವರ ಬೆಂಬಲವಾಗಿ ಇಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಪಕ್ಷಕ್ಕೆ ಅಧಿಕೃತವಾಗಿ ಅವ್ರನ್ನ ಅಡ್ಮಿಷನ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದ್ರ ಜೊತೆಗೆ ಬಹಳ ದಿನದ ನಂತರ ಮತ್ತೆ ನಮ್ಮ ಗಾಂಧಿ ಭಾರತದ ಕಾರ್ಯಕ್ರಮ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತಾಡಿದ್ರು. ಈಗ ಬಹಳ ಪ್ರಮುಖವಾದಂಥ ವಿಚಾರವನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ಮುಖಂಡಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಲೋಕಲ್ ಬಾಡಿ ಎಲೆಕ್ಷನ್ಗೆ ಈಗ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗಿದೆ. ಕೆಲವು ಕೋರ್ಟಲ್ಲೂ ಕೂಡ ನಮಗೆ ನಿರ್ದೇಶನವನ್ನು ಬರುವಂಥ ಎಲ್ಲ ಸೂಚನೆಗಳು ನಮಗೆ ಇದೆ. ಈಗಾಗಲೇ ರಿಸರ್ವೇಷನ್ಸು ಮತ್ತೊಂದೆಲ್ಲ ಕೂಡ ತಯಾರಿ ಆಗಿದೆ. ಕೂಡ ಇವತ್ತು ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಚೇತನ್ ಗೌಡ್ರು ಹಾಕಿದ ಅಧ್ಯಕ್ಷರು ಹಾಕಿದ್ದಾರೆ. ಎಲ್ಲ ಹೆಸರೆಲ್ಲ ಹೇಳಿದೀವಿ. ಅವರೆಲ್ಲ ಒಂದು ಶಾಲಾ ಹಾಕ್ಸ್ಕೊಬಿಡಿ. ಇವತ್ತಿನ ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರಿದಂತ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಸ್ವಾಗತವನ್ನು ಕೋರುತ್ತೆ. ಅದೇ ರೀತಿಯಲ್ಲಿ ಪಕ್ಷದ ನಿಲುವಿಗೆ ಬದ್ಧರಾಗಿ ಮುಂದೆ ಯಾವುದೇ ರೀತಿಯಾದಂತ ಕೆಲಸಗಳನ್ನ ಕೊಟ್ಟರು ಕೂಡ ಅದನ್ನು ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಇಲ್ಲಿ ಬಂದು ಸೇರ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ, ನೋ ಕಂಡೀಷನ್. ಯಾವ ಅಧಿಕಾರನೂ ಕಂಡೀಷನ್ ಇಲ್ಲ. ಅನ್ಕಂಡೀಷನ್ ಆಗಿ ನಮ್ಮ ಹತ್ರ ಬಂದು ಸೇರ್ಕೋಬೇಕು, ಪಾರ್ಟಿಗೆ ದುಡಿಬೇಕು, ಆಮೇಲೆ ಮಿಕ್ಕಿದೆಲ್ಲ ವಿಚಾರ. ಇದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.